ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾವು ಇವತ್ತು ಬಂದಿದ್ದೇವೆ ಕೆಂಪೇಗೌಡ ಏರ್ಪೋರ್ಟ್ ಬೆಂಗಳೂರು. ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಲೈಫಿನ ಫಸ್ಟ್ ಜರ್ನಿ ಇನ್ ಫ್ಲೈಟ್, ಕಂಪ್ಲೀಟ್ ಫ್ಲೈಟ್ ಜರ್ನಿ ಹಾಗೂ ಎಕ್ಸ್ಪೀರಿಯನ್ಸ್, ನಿಮಗೆ ಪ್ರೊಸೀಜರ್ಸ್ ಕಂಪ್ಲೀಟ್ ಎಲ್ಲ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಬನ್ನಿ ಜರ್ನಿನ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್, ಪ್ರೊಸೀಜರ್ ಹಾಗೂ ಕಂಪ್ಲೀಟ್ ಸ್ಟೆಪ್ಸ್ ಗಳನ್ನ, ರೂಲ್ಸ್ ಎಲ್ಲನೂ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನಾವು ಇವತ್ತು ಟ್ರಾವೆಲ್ ಮಾಡ್ತಿರೋ ಜರ್ನಿ ಬಂದು ಬೆಂಗಳೂರು ಟು ಪಟ್ನಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇಂದ ಬೆಂಗಳೂರು ಅರೌಂಡ್ 1:35 ಸ್ಟಾರ್ಟ್ ಆಗಿ ಈವ್ನಿಂಗ್ 4:10ಗೆ ರೀಚ್ ಆಗುತ್ತೆ. ಅರೌಂಡ್ 2:30 ಅವರ್ಸ್ ಜರ್ನಿ. ನಿಮ್ಮ ಯಾವುದೇ ತರಹದ ಡೌಟ್ಗಳನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನನ್ನ ಲೇಟೆಸ್ಟ್ ವಿಡಿಯೋಸ್, ಬ್ಲಾಗ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಯರ್ ಬೈ ಪ್ಲೇಸಸ್ ಆಫ್ ಬೆಂಗಳೂರು, ವೆರೆವರ್ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಅಲ್ಲಿ ನನ್ನ ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರಿಗೂ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರುವ ಪ್ರಕಾರ, ಸೊ ಡೊಮೆಸ್ಟಿಕ್ ಜರ್ನಿಯಲ್ಲಿ ನಿಮಗೆ ಯಾವುದೇ ತರಹದ ಪಾಸ್ಪೋರ್ಟ್ ಬೇಕಾಗಿರುವುದಿಲ್ಲ. ಸೊ ಹಾಗೂ ನಿಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಲಿಕ್ಕೆ, ಔಟ್ ಆಫ್ ದಿ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಲಿಕ್ಕೆ ನಿಮಗೆ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕಾಗತ್ತೆ. ಫಸ್ಟ್ ಸ್ಟೆಪ್, ಎಂಟ್ರಿ ಪಾಯಿಂಟ್ ಅಲ್ಲಿ ನಿಮ್ಮ ಒಂದು ಗೌರ್ಮೆಂಟ್ ಫೋಟೋ, ID ಪ್ರೂಫ್ ಹಾಗೂ ನಿಮ್ಮ ಟಿಕೆಟ್ ಅನ್ನ ಚೆಕ್ ಮಾಡ್ತಾರೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮಗೆ ಬ್ಯಾಗೇಜ್ ಡ್ರಾಪ್ ಹಾಗೂ ಚೆಕ್ ಇನ್ ಇರುತ್ತೆ. ಸೊ ಇಲ್ಲೆಲ್ಲ ನೋಡಬಹುದು E15 ಈಗೆಲ್ಲ ಕೌಂಟರ್ ಬಂದ್ಬಿಟ್ಟು ನಿಮಗೆ ಚೆಕ್ ಇನ್ ಮಾಡಲಿಕ್ಕೆ ಕಂಪ್ಲೀಟ್ ನಿಮ್ಮ ಲಗೇಜ್ ವೇಟು. ಬೋರ್ಡಿಂಗ್ ಪಾಸ್ ಒಳಗೆ ನಿಮಗೆ ಫ್ಲೈಟ್ ನಂಬರ್, ನಿಮ್ಮ ಫುಲ್ ನೇಮ್, ಗೇಟ್ ನಂಬರ್, ಸೀಟ್ ನಂಬರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಬೋರ್ಡಿಂಗ್ ಪಾಸ್ ನಲ್ಲಿ 3 ಟೈಪ್ಸ್ ಇದೆ. ಒಂದು ವೆಬ್ ಚೆಕ್ ಇನ್ ಮಾಡಿ, ಕಿಯೋಸ್ಕ್ ಮಷೀನ್ ಯೂಸ್ ಮಾಡಿ, ಇನ್ನೊಂದು ಬ್ಯಾಗೇಜ್ ಕೌಂಟರ್ ಅಲ್ಲಿ ಕೂಡ ನೀವು ತಗೊಳ್ಬಹುದು. ಬೇಸಿಕಲಿ ಇಲ್ಲಿ ಬ್ಯಾಗೇಜ್ ಫೆಸಿಲಿಟಿ ಕೂಡ 2 ಟೈಪ್ಸ್ ಇರುತ್ತೆ. ಒಂದು ಕ್ಯಾಬಿನ್ ಬ್ಯಾಗೇಜ್, ಅದು ಅಪ್ ಟು 7 kg, ಹಾಗೂ ನಾರ್ಮಲ್ ಬ್ಯಾಗೇಜ್, ಅದು ಮ್ಯಾಕ್ಸಿಮಮ್ ಅಪ್ ಟು 15 kg ವರೆಗೂ ಕೂಡ ಇರುತ್ತೆ. ಥರ್ಡ್ ಸ್ಟೆಪ್ ನಲ್ಲಿ ಫಿಸಿಕಲ್ ಬೋರ್ಡಿಂಗ್ ಪಾಸ್ ಅನ್ನ ನಾವು ತಗೊಳ್ತಾ ಇದ್ದೀವಿ. ನಿಮ್ ಲಗೇಜ್ ಚೆಕ್ ಇನ್ ಮಾಡಿದ ನಂತರ ಈ ತರ ಬೋರ್ಡಿಂಗ್ ಟಿಕೆಟ್ ಕೊಡ್ತಾರೆ ನಿಮ್ಗೆ. ಫ್ಲೈಟ್ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಇದು ಆಲ್ ಓವರ್ ದ ಏರ್ಪೋರ್ಟ್ ಎಲ್ಲ ಕಡೆನೂ ಈ ತರ ಡಿಸ್ಪ್ಲೇಗಳನ್ನ ನೀವು ನೋಡಬಹುದು. ಇದರಲ್ಲಿ ಫ್ಲೈಟ್ ಟೈಮಿಂಗ್, ಆನ್ ಟೈಮ್, ಡಿಲೇ ಟೈಮ್, ಫ್ಲೈಟ್ ನಂಬರ್ ಹಾಗೂ ಗೇಟ್ ನಂಬರ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಡಿಸ್ಪ್ಲೇಗಳಲ್ಲಿ ನೀವು ನೋಡಬಹುದು. ಸೊ ಈ ಡಿಸ್ಪ್ಲೇಗಳನ್ನು ಚೆಕ್ ಮಾಡ್ಕೊತಾ ಇರಿ. ಇಲ್ಲಿ ಫ್ಲೈಟ್ ಡಿಪಾರ್ಚರ್ಗೆ 2 ಗೇಟ್ಗಳು ಇರ್ತವೆ. ಒಂದು ಡೊಮೆಸ್ಟಿಕ್ ಹಾಗೂ ಮತ್ತೊಂದು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಗೇಟ್ಸ್. ಫೋರ್ತ್ ಸ್ಟೆಪ್ ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಇಲ್ಲಿ ಕಂಪ್ಲೀಟ್ ನಿಮ್ಮ ಬ್ಯಾಗೇಜ್ ನ ಸ್ಕ್ಯಾನ್ ಮಾಡಲಾಗತ್ತೆ. ಸೊ ಬೆಲ್ಟ್, ಲ್ಯಾಪ್ಟಾಪ್, ಮೊಬೈಲ್, ಚಾರ್ಜರ್, ಇಯರ್ಫೋನ್, ನಿಮ್ಮ ಚಿಕ್ಕ ಚಿಕ್ಕ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಕೂಡ ಇಲ್ಲಿ ಕಂಪ್ಲೀಟ್ ಸ್ಕ್ಯಾನ್ ಮಾಡಲಾಗತ್ತೆ. ನೀವು ಡಿಸ್ಪ್ಲೇ ಅಲ್ಲಿ ನೋಡ್ತಿರುವಂತಹ ಯಾವುದೇ ಐಟಮ್ ಕೂಡ ಫ್ಲೈಟ್ ಅಲ್ಲಿ ತಗೊಂಡು ಟ್ರಾವೆಲ್ ಮಾಡೋ ಹಾಗಿಲ್ಲ. ನಿಮ್ಮ ಹತ್ರ ತುಂಬಾನೇ ದುಡ್ಡಿದ್ರೆ ಇಲ್ಲಿ ಶಾಪಿಂಗ್ ಕೂಡ ನೀವು ಮಾಡಬಹುದು. ಸೊ ಇಲ್ಲಿ ನೋಡ್ಬೋದು ಒಳಗಡೆ ಈ ಥರ ಹೋಟೆಲ್ಗಳಿರ್ತವೆ, ಎಲ್ಲ ವೆಹಿಕಲ್ ಕೂಡ ಇರ್ತವೆ ನಿಮಗೆ ಡ್ರಾಪ್ ಮಾಡಲಿಕ್ಕೆ ನಿಮ್ಮ ಲೊಕೇಶನ್ಗೆ. ಸೊ ನಮ್ಮ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ನಂಬರ್ B26 ಇದೆ. ಸೊ ಬೋರ್ಡಿಂಗ್ ಗೇಟ್ಸ್ ಇನ್ಫಾರ್ಮೇಷನ್ ಇಲ್ಲಿ ನೋಡ್ಬೋದು ನೀವು. ಸೊ B10 to B13 ಇದೆ, B18 to 31 ಇಲ್ಲಿ ಇಲ್ಲಿ ನೋಡಿ ಫೈನಲ್ ಕಾಲು. ಈ ತರ ಬಸ್ಗಳಿರುತ್ತೆ ನಿಮಗೆ ಫ್ಲೈಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ನೋಡ್ಬೋದು ರನ್ವೇ, ನೋಡ್ಬೋದು ತುಂಬಾ ದೊಡ್ಡದಿದೆ ರನ್ವೇ. 6 ಓಕೆ, ಥ್ಯಾಂಕ್ ಯು.
प्रक्रिया रखें ताकि आपके सहयात्री आगे बढ़ सके। धन्यवाद। एयरपोर्ट में भी आगे ನಿಮ್ಮ ಸೀಟ್ ಹತ್ರ ಇದು ಕ್ಯಾಬಿನ್ ಬ್ಯಾಗೇಜ್ ಇಡಲಿಕ್ಕೆ ಪ್ಲೇಸ್ ಇರುತ್ತೆ, ಯೂಸ್ ಮಾಡ್ಕೊಳ್ಬಹುದು. ಇದು ಏರ್ ಹೋಸ್ಟೆಸ್ಸಿಗೆ ಕಾಲ್ ಮಾಡಲಿಕ್ಕೆ ಇಂಡಿಕೇಟರ್ ಇರೋದು. ಯಾವುದೇ ಟೈಮಲ್ಲಿ ನೀವು ಕಾಲ್ ಮಾಡ್ಬೋದು, ಏನಾದರೂ ಫುಡ್ ಆರ್ಡರ್ ಮಾಡಲಿಕ್ಕೆ. ಫ್ಲೈಟ್ ಸ್ಟಾರ್ಟ್ ಆಗೋ ಮೊದಲು ಈ ಥರ ಏರ್ ಹೋಸ್ಟೆಸ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸೀಟ್ ಟು ಸೀಟ್ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಕೊಡ್ತಾರೆ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಜಾಸ್ತಿ ಗೈಡೆನ್ಸ್ ಹಾಗೆ ಸೇಫ್ಟಿ ಪ್ರಿಕಾಷನ್ಸ್ ಹೇಳ್ಕೊಡ್ತಾರೆ. ಇದರೊಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಓದ್ಕೊಳ್ಬಹುದು. ಸೊ ಇದು ಬಂದು ವಾಮಿಟಿಂಗ್ ಬ್ಯಾಗ್. ನಿಮ್ಗೆ ಜರ್ನಿಯಲ್ಲಿ ಏನಾದರೂ ಇರಿಟೇಟ್ ಆದರೆ ಬ್ಯಾಗ್ನ ಯೂಸ್ ಮಾಡ್ಬೋದು. ಸೊ ಹಾಗೆ ನೀವು ಲೈಫ್ ಜಾಕೆಟನ್ನು ನೋಡ್ಬೋದು. ಇದು ನೋಡಿ ಲೈಫ್ ಜಾಕೆಟ್, ಎಮರ್ಜೆನ್ಸಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಇಲ್ಲಿಂದ ಆ್ಯಕ್ಚುಲ್ ಆಗಿ ರನ್ವೇ ಸ್ಟಾರ್ಟ್ ಆಗೋದು. ಸೊ ಪ್ಲೇನ್ ಇಲ್ಲಿಂದ ಟೇಕ್ ಆಫ್ ಆಗೋದು ಯಾವುದೇ ತೊಗೊಂಡು 300. ಓಕೆ, ಪೋಹಾ ಇದೆ, ಉಪ್ಮಾ, ವೆಜ್ ಬಿರಿಯಾನಿ ಹಾಗೂ ಚಿಕನ್ ಬಿರಿಯಾನಿ. ಏನಿದು ಉಪ್ಪಿಟ್ಟಿಗೂ 300, ಚಿಕನ್ ಬಿರಿಯಾನಿಗೂ 300. ಓಕೆ, ನಾವು ಬನಾನಾ ಚಿಪ್ಸ್ ತೊಗೊಂಡಿದ್ದೇವೆ, 200 ರುಪೀಸ್. ಸೊ ಫ್ಲೈಟಲ್ಲಿ ನೀವು ಕ್ಯಾಶನ್ನು ಕ್ಯಾರಿ ಮಾಡಬೇಕು. ನೂಡಲ್ಸ್ ತೊಗೊಂಡ್ವಿ. ಫ್ಲೈಟಲ್ಲಿ ರೆಸ್ಟ್ ರೂಮನ್ನು ಲ್ಯಾಬೆಟರಿ ಅಂತ ಕರೀತಾರೆ. ಇಲ್ಲಿ ಫ್ರಂಟಲ್ಲಿ 2, ಬ್ಯಾಕಲ್ಲಿ 2, ಟೋಟಲ್ ಆಗಿ 4 ರೆಸ್ಟ್ ರೂಮ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಗಾಯ್ಸ್, ನೋಡಿ ಇಲ್ಲಿ ಫ್ಲೈಟ್ ಬುಕ್ಕಿಂಗೋಸ್ಕರ ನಿಮಗೂ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಫ್ಲೈಟ್ ಹೇಗೆ ಬುಕ್ ಮಾಡೋದು, ಪ್ರೊಸೀಜರ್ ಹೇಗೆ ಎಲ್ಲ ಕಂಪ್ಲೀಟ್ ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ನಾವಿರೋದು ಇವಾಗ ಬಿಹಾರಿನ ಕ್ಯಾಪಿಟಲ್ ಸಿಟಿ ಪಟ್ನಾ. 2 years ಒಳಗಡೆ ಇದ್ದ ಬೇಬಿಗೆ ಫ್ಲೈಟ್ ಟಿಕೆಟ್ ಅಂತ ಕೊಡ್ತಾರೆ. So guys, reach out me. It was a beautiful experience. Thank you so much for watching this video. Please like, share and subscribe to my channel. Thank you. See you. Bye.